चुनाव के पहले सीए लागू होगा। इस देश का कानून है, इसको कोई नहीं रोक सकता। जो परफॉर्म करेगा देश उसको अधिकार देगा, जो परफॉर्म नहीं करेगा वो विपक्ष में बैठेगा। 10 साल तक तो मोदी ही है। ಪ್ರತಿಪಕ್ಷಗಳು 2024ರ ಚುನಾವಣೆಯ ಗಮನ ಕೈಬಿಡಿ. 2034ರ ಚುನಾವಣೆಗೆ ನಿಮ್ಮ ತಯಾರಿ ಮಾಡಿ. ಇನ್ನು 10 ವರ್ಷ ಬೇಕಾದರೆ ನಿದ್ದೆ ಮಾಡಿ. ಅಲ್ಲಿಯವರೆಗೆ ಮೋದಿ ಈ ದೇಶದ ಪ್ರಧಾನಿ. ಹೀಗಂತ ಹೇಳಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಿಪಬ್ಲಿಕ್ ಟಿವಿ ಜೊತೆಗಿನ ಸಂವಾದದಲ್ಲಿ ತಮ್ಮ ಆತ್ಮವಿಶ್ವಾಸ ಪ್ರಕಟಿಸಿದ ಅಮಿತ್ ಶಾ 10 ವರ್ಷಗಳ ನಂತರ ಯಾರು ಪ್ರತಿಪಕ್ಷದಲ್ಲಿ ಇರುತ್ತಾರೆ ಎಂಬುದನ್ನು ನಮ್ಮ ಸರ್ಕಾರದ ಪ್ರದರ್ಶನ, ಆಡಳಿತದ ಮೇಲೆ ನಿರ್ಧಾರವಾಗುತ್ತದೆ. ನಾವು ಉತ್ತಮ ಆಡಳಿತ ನೀಡಿದರೆ ಅಧಿಕಾರದಲ್ಲಿ ಇರುತ್ತೇವೆ, ಉತ್ತಮ ಆಡಳಿತ ನೀಡದಿದ್ದರೆ ಪ್ರತಿಪಕ್ಷ ಸ್ಥಾನದಲ್ಲಿ ಇರುತ್ತೇವೆ. ಆದರೆ ಒಂದು ನೆನಪಿರಲಿ, ಇನ್ನು 10 ವರ್ಷ ನರೇಂದ್ರ ಮೋದಿ ಅವರೇ ದೇಶದ ಪ್ರಧಾನಿಯಾಗಿರುತ್ತಾರೆ. ಪ್ರತಿಪಕ್ಷಗಳು 2034ರ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೆಸಲಿ ಎಂದು ಹೇಳುವ ಮೂಲಕ 2024-2029ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. अब मोदी जी ने पॉलिटिक्स ऑफ परफॉर्मेंस को एस्टैब्लिश किया है। परफॉर्मेंस के आधार पर ही देश की जनता तय करेगी। जो परफॉर्म करेगा देश उसको अधिकार देगा, जो परफॉर्म नहीं करेगा वो विपक्ष में बैठेगा। उस वक्त का 10 साल के बाद का विपक्ष या सत्ताधारी पक्ष भी हमारे परफॉर्मेंस के आधार पर ही देश की जनता तय करेगी। हम अच्छा परफॉर्म करेंगे तो हम अधिकार में होंगे। हम में पैदा हो रही बुराइयों को अगर हम कंट्रोल नहीं कर पाएंगे तो विपक्ष अधिकार में होगा। वो 10 साल के बाद देश की जनता, मगर जी 10 साल आपने पूछा है इसलिए मैं मेरा एक आकलन कह रहा हूं, 10 साल तक तो मोदी ही है। 10 साल तक तो मोदी ही है। 10 साल तक तो मोदी ही है। ಈ ವೇಳೆ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದರೆ ಸಿಎಎ ದೇಶದ ಕಾನೂನಾಗಿದೆ. ಲೋಕಸಭಾ ಚುನಾವಣೆಗೂ ಮೊದಲೇ ದೇಶದಲ್ಲಿ ಸಿಎಎ ಜಾರಿಗೆ ಬರಲಿದೆ. ಜಾರಿಗೆ ಬರುವುದನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ಪಾಕಿಸ್ತಾನದಲ್ಲಿ ಲಕ್ಷಾಂತರ ಹಿಂದೂಗಳು, ಸಿಖ್ಖರು, ಬೌದ್ಧರು, ಪಾರ್ಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾಂಗ್ರೆಸ್ ನಾಯಕರೇ ಪಾಕಿಸ್ತಾನದ ಅಲ್ಪಸಂಖ್ಯಾತರಿಗೆ ನಾವಿದ್ದೇವೆ ಎಂದು ಭರವಸೆ ನೀಡಿದ್ದರು. ಈಗ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರಿಗೆ ಸುರಕ್ಷತೆ ಇಲ್ಲದಾಗಿದೆ. ಹಾಗಾಗಿ ನಾವು ಸಿಎಎ ಜಾರಿಗೊಳಿಸಿಯೇ ತೀರುತ್ತೇವೆ ಎಂದು ಹೇಳಿದ್ದಾರೆ. ದೇಶ का कानून है, पत्थर पर लकीर है, ये वास्तविकता है, ये लागू होगा ही होगा और इस चुनाव के पहले होगा। कोई धमाका नहीं है, ये बात मैं 10 बार बता चुका हूँ। मगर चुनाव के पहले सीए लागू होगा। इस देश का कानून है, इसको कोई नहीं रोक सकता। फैंटास्टिक। ಪಾಕಿಸ್ತಾನದಲ್ಲಿ ನಮ್ಮದೇ ಸಹೋದರಿಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರನ್ನು ಅವಮಾನಕ್ಕೆ ಗುರಿ ಮಾಡಲಾಗುತ್ತಿದೆ. ಬಲವಂತವಾಗಿ ಅವರನ್ನ ಮತಾಂತರಗೊಳಿಸಲಾಗುತ್ತಿದೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸಲಾಗಿದೆ. ಇವರಿಗೆ ನಾವಲ್ಲದೆ ಬೇರೆ ಯಾರು ರಕ್ಷಣೆ ಕೊಡಲು ಸಾಧ್ಯ? ಅವರು ನಮ್ಮ ದೇಶಕ್ಕೆ ಬಂದರೆ ನಾವು ಅವರಿಗೆ ಪೌರತ್ವ ನೀಡುತ್ತೇವೆ. 1947ರ ಆಗಸ್ಟ್ 15ರಂದು ನೀಡಿದ ಮಾತನ್ನು ಉಳಿಸಿಕೊಳ್ಳುತ್ತೇವೆ ಎಂದು ಘೋಷಣೆ ಮಾಡಿದ್ದಾರೆ.